ದೆಹಲಿಯಲ್ಲಿರುವ ಕೆಂಪುಕೋಟೆ ಬಳಿ ನಿಧಾನವಾಗಿ ಚಲಿಸುತ್ತಿದ್ದ ಕಾರೊಂದು ಸ್ಫೋಟಗೊಂಡ ಪರಿಣಾಮ 10ಕ್ಕೂ ಅಧಿಕ ಮಂದಿ ಪ್ರಾಣ ಕಳೆದುಕೊಂಡಿದ್ರು. ಇದೀಗ ಆ ಘಟನೆಯ ಸಮಯದ ಸಿಸಿಟಿವಿ ದೃಶ್ಯಾವಳಿಗಳು ಸಿಕ್ಕಿವೆ. ಈ ಘಟನೆಯ ತನಿಖೆಯನ್ನ ರಾಷ್ಟ್ರೀಯ ತನಿಖಾ ಸಂಸ್ಥೆ ಆರಂಭಿಸಿದೆ. ಘಟನೆಯ 15 ಸೆಕೆಂಡ್ಗಳ ಕ್ಲಿಪ್ ಕೆಂಪುಕೋಟೆ ಮೆಟ್ರೋ ನಿಲ್ದಾಣದ ಬಳಿ ಜನದಟ್ಟಣೆಯ ಪ್ರದೇಶವನ್ನ ತೋರಿಸುತ್ತದೆ. ಏಕೆಂದ್ರೆ 10 ವಾಹನಗಳು ನಿಧಾನವಾಗಿ ಚಲಿಸುತ್ತಿವೆ. ನಂತರ ಸ್ಥಳದಲ್ಲಿ ಒಂದು ದೊಡ್ಡ ಬೆಂಕಿಯ ಚೆಂಡು ಗೋಚರಿಸುತ್ತೆ. ಈಗ ಸ್ಫೋಟದ ಮೂಲ ಎಂದು ನಂಬಲಾದ i20 ಕಾರಿಗೆ ಬೆಂಕಿ ಹೊತ್ತಿಕೊಂಡಿರೋದನ್ನ ಕಾಣಬಹುದು. ಸೋಮವಾರ ಸಂಜೆ 6:50ಕ್ಕೆ ಸ್ಫೋಟ ಸಂಭವಿಸಿದ್ದು ಹಲವಾರು ವಾಹನಗಳು ಸುಟ್ಟು ಹೋಗಿವೆ ಎಂದು ಸಿಸಿಟಿವಿ ನಿಯಂತ್ರಣ ಕೊಠಡಿ ಒದಗಿಸಿದ ದೃಶ್ಯಗಳು ತಿಳಿಸಿವೆ. 3 ವೈದ್ಯರು ಸೇರಿದಂತೆ 8 ಜನರನ್ನ ಬಂಧಿಸಿ 2900 ಕೆಜಿ ಸ್ಫೋಟಕಗಳನ್ನು ವಶಪಡಿಸಿಕೊಂಡ ಕೆಲವೇ ಗಂಟೆಗಳ ನಂತರ ಈ ಸ್ಫೋಟ ಸಂಭವಿಸಿದೆ. ದೆಹಲಿಯಲ್ಲಿರುವ ಕೆಂಪುಕೋಟೆ ಬಳಿ ನಿಧಾನವಾಗಿ ಚಲಿಸುತ್ತಿದ್ದ ಕಾರೊಂದು ಸ್ಫೋಟಗೊಂಡ ಪರಿಣಾಮ 10ಕ್ಕೂ ಅಧಿಕ ಮಂದಿ ಪ್ರಾಣ ಕಳೆದುಕೊಂಡಿದ್ರು. ಇದೀಗ ಆ ಘಟನೆಯ ಸಮಯದ ಸಿಸಿಟಿವಿ ದೃಶ್ಯಾವಳಿಗಳು ಸಿಕ್ಕಿವೆ. ಈ ಘಟನೆಯ ತನಿಖೆಯನ್ನ ರಾಷ್ಟ್ರೀಯ ತನಿಖಾ ಸಂಸ್ಥೆ ಆರಂಭಿಸಿದೆ. ಘಟನೆಯ 15 ಸೆಕೆಂಡ್ಗಳ ಕ್ಲಿಪ್ ಕೆಂಪುಕೋಟೆ ಮೆಟ್ರೋ ನಿಲ್ದಾಣದ ಬಳಿ ಜನದಟ್ಟಣೆಯ ಪ್ರದೇಶವನ್ನ ತೋರಿಸುತ್ತದೆ. ಏಕೆಂದ್ರೆ 10 ವಾಹನಗಳು ನಿಧಾನವಾಗಿ ಚಲಿಸ್ತಾ ಇವೆ. ನಂತರ ಸ್ಥಳದಲ್ಲಿ ಒಂದು ದೊಡ್ಡ ಬೆಂಕಿಯ ಚೆಂಡು ಗೋಚರಿಸುತ್ತೆ. ಈಗ ಸ್ಫೋಟದ ಮೂಲ ಎಂದು ನಂಬಲಾದ i20 ಕಾರಿಗೆ ಬೆಂಕಿ ಹೊತ್ತಿಕೊಂಡದನ್ನ ಕಾಣಬಹುದು. ಸೋಮವಾರ ಸಂಜೆ 6:50ಕ್ಕೆ ಸ್ಫೋಟ ಸಂಭವಿಸಿದ್ದು ಹಲವಾರು ವಾಹನಗಳು ಸುಟ್ಟಿ ಹೋಗಿವೆ ಎಂದು ಸಿಸಿಟಿವಿ ನಿಯಂತ್ರಣ ಕೊಠಡಿ ಒದಗಿಸಿದ ದೃಶ್ಯಗಳು ತಿಳಿಸಿವೆ. 3 ವೈದ್ಯರು ಸೇರಿದಂತೆ 8 ಜನರನ್ನ ಬಂಧಿಸಿ 2900 ಕೆಜಿ ಸ್ಫೋಟಕಗಳನ್ನು ವಶಪಡಿಸಿಕೊಂಡ ಕೆಲವೇ ಗಂಟೆಗಳ ನಂತರ ಈ ಸ್ಫೋಟ ಸಂಭವಿಸಿದೆ.